ಅದೇ ಸರ್ ನಾವು ಏನು ಇರಲಿಲ್ಲ ಮನೆ ಹತ್ರನ ದೇವ್ರ ಹತ್ರ ಹೋಗಿದ್ವಿ. ನಾವು ಬರ್ಬೇಕಾದ್ರೆ ಆಲೆ ಇದಾಗಿಬಿಟ್ಟಿತ್ತು. ತಿರ್ಗಾ ಫೈರ್ ಇಂಜನ್ ಬಂತು. ಆವಾಗ ಗ್ಯಾಸ್ ಇದಾಗಿಬಿಟ್ಟು ಉರಿತಲೇ ಇತ್ತು. ಅವರೇ ಬಂದು ಇಸಿಕೆ ಆ ಥರಗಳೆಲ್ಲ ಎಳೆದು ಕೆಡಿಸಿರು ಇದು ಗ್ಯಾಸಿಂದೇನೆ ಅಂತ ಹೇಳೋದ್ರು ಸರ್. ಇಲ್ಲ ಸರ್, ಇದೇ ಮನೆಯೇ, ಇದೇ ವಾಸನೆ. ಇನ್ಯಾವುದೂ ಇಲ್ಲ. ಈ ಎಲ್ಲನೂ ಪೂರ ಐಟಮ್ ಏನಿತ್ತ ಎಲ್ಲ ಇದ್ರಾಗೆ ಸಹ ಇದ್ದದ್ದು. ಒಟ್ಟಿನಲ್ಲಿ ಇದ್ರೊಳಗಿದ್ದದ್ದು ಏನು ಯಾತದ್ದು ಐಟಮ್ ಸಿಕ್ಕಿಲ್ಲ ಸರ್. ಹೋಗಿ ಸರ್. ಒಟ್ಟಿನಲ್ಲಿ ಯಾವ್ದು ತಾಮಕ್ಕೆ ಅವಕಾಶ ಆಗ್ಲಿಲ್ಲ ಸರ್. ಎಲ್ಲ ಪೂರ ಹೋಗಿತ್ತು. ಜಾಸ್ತಿ ಎಲ್ಲ ಉರಿತಾ ಇತ್ತು. ಅದು ಫೈರ್ ಇಂಜನ್ ಬರ್ಬೇಕಾದ್ರೆ ಆಲೆ ಪೂರ ಹೋಗೇ ಬಿಟ್ಟಿತ್ತು. ಹೌದು ಸರ್. ಅದು ಬರಕ್ ಬೇಗ ಆಗ್ಲಿಲ್ಲ. ರೋಡ್ ಇಲ್ಲ, ಎಲ್ಲೆಲ್ಲ ಯಾರ ಕರ್ಕೊಂಬಂದ್ರು. ಹ್ಞೂ ಸರ್. ಬಂದೈತಿ, ಬರಕ್ ಆಗ್ಲಿಲ್ಲ. ಹ್ಞೂ ಸರ್, ಅನುಕೂಲ ಆಗೋದು. ಅದ್ರಾಗೂ ಕೇಬಲ್ ಎಲ್ಲ ಇತ್ತು. ಸರ್, ಇದು ಒಟ್ಟಿನಲ್ಲಿ ನೈಟು ಒಂದು 12 ಕಾಲರಿಂದ ಸ್ಟಾರ್ಟ್ ಆಗಿರೋದು. ಹೇಗಾಯಿತು ಅಂತಂದರೆ, ಇದು ಸಿಲಿಂಡ್ರ್ ಲೀಕ್ ಆಗಿಬಿಟ್ಟು ಒಳಗಡೆನೆ ಅವ್ರು ಫೈರ್ ಇಂಜನರ್ ಬಂದ್ಬಿಟ್ಟು ಆಫ್ ಮಾಡ್ಬೇಕಾದ್ರೆ ಸಿಲಿಂಡರ್ ಇನ್ನೂವರೆಗೂ ಬೇಗ ಬರೋಕ್ಕಾಗಲಿಲ್ಲ. ಅವರು ಬಂದು ನೋಡಿದಾಗ್ಲೂ ಇನ್ನೂ ಉರಿತಲೇ ಇತ್ತು. ಅವರು ಒಂದು ಇದರಲ್ಲಿ ಎಳ್ಕೊಂಬಿಟ್ಟು ಈಚೆಗೆ ಕೆಡಿಸ್ಬಿಟ್ರು. ಅವರು ಒಟ್ಟಿನಲ್ಲಿ ಅವ್ರ ಪ್ರಕಾರ ಇದು ಸಿಲಿಂಡ್ರು ಬ್ಲಾಸ್ಟ್ ಅಂತ ಲೆಕ್ಕಾಚಾರಕ್ಕೆ ಹೇಳೋದ್ರು ಸರ್. ನಮಗೂ ಗೊತ್ತಿಲ್ಲ, ನಾವು ಮನೇಲಿ ಯಾರೂ ಇರಲಿಲ್ಲ. ದೇವಸ್ಥಾನ ಹತ್ರ ಹೋಗಿದ್ವಿ ಎಲ್ಲ ಬೀಗ ಹಾಕ್ಕೊಂಡು. ನಾವು ಬಂದು ನೋಡೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಘಟನೆ ನಡೆದಿತ್ತು ಸರ್. ನಮ್ಮ ಇದರಲ್ಲಿ ಮನೆಯಲ್ಲಿ 1.5 ಲಕ್ಷ ಅಮೌಂಟ್ ಇತ್ತು ಸರ್. ನಿನ್ನೆ ದೊಡ್ಡಬಳ್ಳಾಪುರ ಹತ್ರ ಕುರಿಯಿದ್ವು. ಹೋಗಿ ಬಂದು ಅಮೌಂಟ್ ಇಕ್ಬಿಟ್ಟು ಹಿಂಗೆ ಲೇಬರ್ಗಳಿಗೆ ಕೊಡ್ಬೇಕಾಗಿತ್ತು, ಇಟ್ಟಿದ್ವಿ ಎಲ್ಲ ಇದಕ್ಕೆ. ಮತ್ತೆ ಒಂದು ಒಡವೆಗಳು ಇದ್ವು ಸರ್. ಒಂದು 100 ಗ್ರಾಮ್ ಸರ್, ಅದೆಲ್ಲ ಸುಟ್ಟೋಗಿದೆ. ಮತ್ತು ಹೊಲ್ದಾವ್ ಏನಿದ್ವು ಡಾಕ್ಯುಮೆಂಟು, ಯಾವುದೂ ಡಾಕ್ಯುಮೆಂಟ್ ಇಲ್ಲ ಸರ್. ಇವಾಗ ಏನು ಪರಿಹಾರ ಪಡೆಯೋದಕ್ಕೂ ನಮಗೆ ಇವಾಗ ತುಂಬ ಕಷ್ಟ ಇದೆ. ಎಲ್ಲ ಡಾಕ್ಯುಮೆಂಟ್ಸ್, ಮೇಯ್ನ್ ಡಾಕ್ಯುಮೆಂಟ್ಸೇನೆ ಅರೆ ಸುಟ್ಟುಬಿಟ್ಟಿದ್ದಾವೆ. ಹಂಗಾಗಿ ಇದು ಒಟ್ಟಿನಲ್ಲಿ ಸಿಲಿಂಡ್ರು ಲೀಕ್ ಆಗಿಬಿಟ್ಟು ಎಲ್ಲ ಮನೆಯಲ್ಲಿ ಇತ್ತಲ್ಲ ದವಸ ಧಾನ್ಯ, ಮತ್ತು ಆ ಕಡೆ ವಾಸದ ಮನೆಯೇ ಇದೆ, ಆ ಕಡೆ ಪಕ್ಕದಾಗೆ ಕೇಬಲ್ಲು, ಸ್ಟಾರ್ಟ್ರು, ಮೋಟ್ರು ಪಂಪು, ಒಟ್ಟಿನಲ್ಲಿ ನಮಗೇನು ಕೃಷಿ ಚಟುವಟಿಕೆಗೆ ಬೇಕಾಗಿದ್ದ ಎಲ್ಲ ವಸ್ತುಗಳೆಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟವೆ ಸರ್.